ನೋಡಿ ಸ್ವಾಮಿ ನಾವಿರೋದು ಹೀಗೆ. ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಗುರಿಗಳು ಎಷ್ಟು ಮುಖ್ಯನೋ ಹಳೆಯ ವರ್ಷನ ಮೆಲ್ಕ್ ಹಾಕೋದು ಅಷ್ಟೇ ಮುಖ್ಯ. 2019ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಮೂವಿಗಳು ಬಂದವು. 200ಕ್ಕೂ ಹೆಚ್ಚು ಚಿತ್ರಗಳು ಬಿಡುಗಡೆ ಆಯಿತು. ಇನ್ನು ನಾವು 2018ರ ಬಗ್ಗೆ ಮಾತಾಡೋದಾದರೆ ಅಲ್ಲಿ ಬಂದ ಬ್ಲಾಕ್ ಬಸ್ಟರ್ ಸಿನಿಮಾ KGF ಇಂದ ಇಡೀ ಇಂಡಿಯಾನೇ ನಮ್ಮ ಇಂಡಸ್ಟ್ರಿ ಕಡೆ ತಿರುಗಿ ನೋಡಂಗಾಯಿತು. ಆದರೆ KGF ಒಂದು ಕಮರ್ಷಿಯಲ್ ಸಿನಿಮಾ. ಒಂದು ಇಂಡಸ್ಟ್ರಿ ಬೆಳಿಬೇಕಂದ್ರೆ ಕಮರ್ಷಿಯಲ್ ಸಿನಿಮಾಗಳ ಜೊತೆ ಎಕ್ಸ್ಪೆರಿಮೆಂಟಲ್ ಹಾಗೂ ಕಂಟೆಂಟ್ ಬೇಸ್ಡ್ ಸಿನಿಮಾಗಳ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಈ ಥರ ಕಂಟೆಂಟ್ ಡ್ರಿವನ್ ಹಾಗೂ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು 2019ರಲ್ಲಿ ಕನ್ನಡದಲ್ಲಿ ಬಂದಿದ್ದು ಬಹಳನೇ ಕಡಿಮೆ. ಅದರಲ್ಲಿ ಕೆಲವೊಂದು ಮೂವೀಸ್ ತುಂಬ ಅದ್ಭುತವಾಗಿತ್ತು. ಅಂಥ ಒಂದು ಮೂವೀಸ್ದು ಲಿಸ್ಟ್ ನಾವಿವತ್ತು ಮಾಡಿದ್ದೀವಿ. ಅದನ್ನು ನಿಮ್ಮ ಮುಂದೆ ಇಟ್ಟು ಅದನ್ನು ಅಪ್ರಿಷಿಯೇಟ್ ಮಾಡೋ ಪ್ರಯತ್ನ ನಮ್ಮದು. ಆದರೆ ಈ ಲಿಸ್ಟ್ನಲ್ಲಿರೋ ಸಿನಿಮಾಗಳು ಯಾವುದೇ ಒಂದು ಸ್ಪೆಸಿಫಿಕ್ ಆರ್ಡರ್ನಲ್ಲಿ ಇಲ್ಲ. ಬನ್ನಿ ಆ ಸಿನಿಮಾಗಳು ಯಾವ್ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಮಾತಾಡ್ತಿರೋ ಮೊದಲನೇ ಸಿನಿಮಾ ಬೆಲ್ ಬಾಟಮ್. ಈ ಹುಚ್ಚನೆಲ್ಲ ಕ್ಲೀನ್ ಮಾಡ. ಅಯ್ಯೋ, ಈ ಗ್ರಹಚಾರ ಕೆಟ್ಟವನ ಹೆಸರು ಸರ್ ಡಿಫೆಕ್ಟಿವ್ ದಿವಾಕರ್ ಇದಾರ. ಲವ್ ಅನ್ಎಜುಕೇಟೆಡ್, ಅದು ಡಿಫೆಕ್ಟಿವ್ ಅಲ್ಲ, ಡಿಟೆಕ್ಟಿವ್. ಜಯತೀರ್ಥ ಅವ್ರ ನಿರ್ದೇಶನದಲ್ಲಿ ಮೂಡ್ ಬಂದಿದ್ದ ಈ ಚಿತ್ರ ಎಂಟರ್ಟೈನ್ಮೆಂಟ್ ಹಾಗೂ ಕಂಟೆಂಟ್ ಓರಿಯೆಂಟೆಡ್ನ ಒಂದು ಒಳ್ಳೆ ಮಿಕ್ಸ್ಚರ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಡಿಟೆಕ್ಟಿವ್ ಸ್ಟೋರಿ ಬಂದು ತುಂಬಾನೇ ಟೈಮ್ ಆಗಿತ್ತು. ದಯಾನಂದ್ TK ಅವ್ರು ಬರೆದಿರೋ ಈ ಕತೆ 1980ಸ್ನಲ್ಲಿ ನಡೆಯೋ ಒಂದು ರೆಟ್ರೋ ಸ್ಟೋರಿ. ರೊಟೀನ್ ಕಮರ್ಷಿಯಲ್ ಸಿನಿಮಾಗಳಿಂದ ಬೇಸತ್ತಿದ್ದ ಕನ್ನಡದ ಪ್ರೇಕ್ಷಕರಿಗೆ ಈ ಚಿತ್ರ ಒಂದು ಹೊಸ ಅನುಭವ ನೀಡಿತು. ಡಿಟೆಕ್ಟಿವ್ ದಿವಾಕರನ್ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಕುಸುಮಾ ಪಾತ್ರದಲ್ಲಿ ಹರಿಪ್ರಿಯಾ ಅವರು ಬರೀ ಡುಯೆಟ್ಗೆ ಸೀಮಿತ ಆಗದೆ ಕಥೆಯ ಒಂದು ಮುಖ್ಯ ಅಂಶ ಆಗಿದ್ದಾರೆ. ಪೊಲೀಸ್ ಸ್ಟೇಷನ್ಗಳಲ್ಲೇ ಆಗೋ ಕಳವು, ಅದನ್ನು ಹುಡ್ಕೊಂಡು ಡಿಟೆಕ್ಟಿವ್ ಕತೆ, ಯಾರು ಅದನ್ನು ಕದ್ದಿರ್ಬೋದು ಅನ್ನೋ ಒಂದು ಪ್ರಶ್ನೆಗೆ ಹಲವಾರು ಸಸ್ಪೆಕ್ಟ್ಗಳು. ಹೀಗೆ ಈ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ವಾಚ್. ಅಜ್ನೀಶ್ ಲೋಕನಾಥ್ ಅವರು ಕಂಪೋಸ್ ಮಾಡಿರೋ ಸಾಂಗ್ಸ್ ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾನೇ ಅದ್ಭುತವಾಗಿದೆ. ಎಸ್ಪೆಷಲಿ ರಾಬರಿ ರಿವೀಲಿಂಗ್ ಸೀಕ್ವೆನ್ಸ್ನಲ್ಲಿ ಬರೋ ಆದಿಜ್ಯೋತಿ ಬನ್ಯೋ ಒಂದು ಹಾಡಂತೂ ಇಟ್ ವಿಲ್ ಗಿವ್ ಯು ಗೂಸ್ ಬಂಪ್ಸ್. ಒಟ್ಟಾರೆ ಹೇಳಬೇಕಂದ್ರೆ ಎಂಟರ್ಟೈನ್ಮೆಂಟ್ ಮತ್ತು ಕಂಟೆಂಟ್ನ ಮಿಶ್ರಣ ಇರೋ ಒಂದು ಒಳ್ಳೆ ಕನ್ನಡ ಸಿನಿಮಾ ನಿಮ್ಮ ಆದ್ಯತೆ ಆದರೆ ಬೆಲ್ ಬಾಟಮ್ನ ನೀವು ನೋಡಲೇಬೇಕು. ಈ ಲಿಸ್ಟಲ್ಲಿರೋ ಎರಡನೇ ಸಿನಿಮಾ ಬಂದು ಕವಲುದಾರಿ. ನಿಮ್ಮ ಪ್ಲಾನ್ ವರ್ಕ್ ಆಗದೆ ಹೋದ್ರೆ ನಾನೇ ಶೂಟ್ ಮಾಡ್ತೀನಿ. ಪುನೀತ್ ರಾಜ್ಕುಮಾರ್ ಅವರ PRK ಪ್ರೊಡಕ್ಷನ್ಸ್ನಲ್ಲಿ ಮೂಡ್ ಬಂದ ಮೊದಲನೇ ಚಿತ್ರ ಕವಲುದಾರಿ. ಹಾಗೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಆದ ನಂತರ ಹೇಮಂತ್ ರಾವ್ ಅವರು ನಿರ್ದೇಶಿಸಿರೋ ಚಿತ್ರ ಇದು. ಕನ್ನಡದಲ್ಲಿ ನಿಯೋ ನಾಯರ್ ಜಾನರ್ನಲ್ಲಿ ತುಂಬ ಕಡಿಮೆ ಚಿತ್ರಗಳು ಬಂದಿರೋದು. ಕವಲುದಾರಿ ಅದರಲ್ಲೊಂದು. ಖಾಕಿ ಧರಿಸಿ ಕೇಸಸ್ನ ಸಾಲ್ವ್ ಮಾಡಬೇಕು ಅಂತ ಇರೋ ಒಬ್ಬ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್, ಡಿಪಾರ್ಟ್ಮೆಂಟಿಂದ ದೂರ ಸರಿದಿರೋ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್, ಇವರಿಬ್ಬರು ದಾರಿ ಸೇರಿ 30 ವರ್ಷ ಹಳೆ ಒಂದು ಮರ್ಡರ್ ಕೇಸ್ನ ಸಾಲ್ವ್ ಮಾಡೋ ಕತೆ ಇದು. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ಲೋ ಆಗಿದ್ರೂ ಕಥೆನ ತುಂಬ ಚೆನ್ನಾಗಿ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ನಿರ್ದೇಶಕರು. ಅನಂತ್ನಾಗ್ ಸರ್, ಅಚ್ಯುತ್ ಕುಮಾರ್ ಮತ್ತು ರಿಷಿ ಅವ್ರದ್ದು ನಟನೆ ತುಂಬಾನೇ ಅದ್ಭುತವಾಗಿದೆ. ಇನ್ನೊಂದು ವಿಶೇಷತೆ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರೋಲ್ಸ್ ಅಂತ ಯಾವುದೇ ಕ್ಯಾರೆಕ್ಟರ್ಸ್ನು ತೋರಿಸದೆ ಎಲ್ಲ ಕ್ಯಾರೆಕ್ಟರ್ಸ್ನು ಗ್ರೇ ಶೇಡ್ನಲ್ಲಿ ತೋರಿಸಿರೋದು ಈ ಸಿನಿಮಾದ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಚರಣ್ ರಾಜ್ ಅವ್ರು ಕಂಪೋಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಥ್ರಿಲ್ಲರ್ ಸಿನಿಮಾನಲ್ಲಿ ಬರೋ ಟ್ವಿಸ್ಟ್ಗಳಿಗೆ ತುಂಬಾನೇ ಚೆನ್ನಾಗಿ ಹೊಂದುತ್ತೆ. ಹಾಗೆ ಈ ಸಿನಿಮಾನಲ್ಲಿ ಬರೋ ಹಾಡುಗಳು ತುಂಬಾನೇ ಡಿಫ್ರೆಂಟ್ ಆಗಿದೆ. ಅನಂತ್ನಾಗ್ ಸರ್ ಅವ್ರ ಆಕ್ಟಿಂಗ್ಗೋಸ್ಕರ ಹಾಗೆ ಈ ಸಿನಿಮಾನಲ್ಲಿ ಬರೋ ಟ್ವಿಸ್ಟ್ಗಳಿಗೋಸ್ಕರ ಆದ್ರೂ ನೀವು ಈ ಸಿನಿಮಾ ನೋಡಲೇಬೇಕು. ನಮ್ಮ ಲಿಸ್ಟಲ್ಲಿರೋ ಮೂರನೇ ಸಿನಿಮಾ ಬಂದು ಗಂಟು ಮೂಟೆ. ಈ ಗಂಟು ಮೂಟೆಯಲ್ಲಿ ಕನಸುಗಳ ಮೋಡವಿದೆ, ಭ್ರಮೆಗಳ ಆಕಾಶವಿದೆ, ಪ್ರೇಮದ ಪರಿಭಾಷೆ ಇದೆ, ಒಂಟಿತನದ ಆಟವಿದೆ, ನೋಟಗಳ ಕಾಟವಿದೆ, ಕಾಡೋ ವಯಸ್ಸಿದೆ, ಜೀವನದ ಓಟವಿದೆ, ಓಟದ ಚಟವಿದೆ, ಚಟದ ಅಟ್ಟಹಾಸವಿದೆ. ಇದು ಬರೀ ಸಿನಿಮಾ ಅಲ್ಲ, ಇದೊಂದು ಅನುಭವ. ಹೈಸ್ಕೂಲಿನ ಬೆಂಚಿನ ಮೇಲೆ ಗೀಚ್ ಬರ್ದಿರೋ ನನ್ನ ನಿಮ್ಮೆಲ್ಲರ ಕಥೆ. ಡಗಾರ್ ಅಂದ್ರೆ ಏನು? ದಿಸ್ ಇಸ್ ಅ ಮಾಸ್ಟರ್ ಪೀಸ್. ರೂಪಾ ರಾವ್ ಅವರು ಬರೆದು ನಿರ್ದೇಶಿಸಿ ನಿರ್ಮಾಣ ಮಾಡಿರೋ ಈ ಚಿತ್ರ ಇಸ್ ಅ ಸೆಲೆಬ್ರೇಷನ್ ಆಫ್ ಲವ್ ಆ್ಯಂಡ್ ರಿಯಲಿಸ್ಟಿಕ್ ಸಿನಿಮಾ. ಕೆಲವೊಂದು ಸಿನಿಮಾಗಳು ಮಾತ್ರ ನಿಮ್ಮನ್ನ ನೀವು ಮರೆತು ಆ ಕತೆ ಒಳಗಡೆ ಹೋಗಿ ಆ ಪಾತ್ರಗಳ ಜೊತೆನೆ ಇದ್ದು ಅವ್ರನ್ನ ನೋಡೋ ಒಂದು ಅನುಭವ ಕೊಡುತ್ತೆ. ಗಂಟು ಮೂಟೆ ಇಸ್ ಒನ್ ಆಫ್ ದೆಮ್. ತೇಜು ಬೆಳ್ವಾಡಿ ಅವರ ಅದ್ಭುತವಾದ ನಟನೆ ಈ ಚಿತ್ರದ ಜೀವಾಳ. ಈ ಚಿತ್ರದಲ್ಲಿ ಬರೋ ವಾಯ್ಸ್ ಓವರ್ಸ್ ಕನ್ನಡ ಸಿನಿಮಾದಲ್ಲಿ ಹೊಸದಾದ್ರೂ ಅದನ್ನು ಉಪಯೋಗಿಸ್ಕೊಂಡಿರೋ ರೀತಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಗಂಟು ಮೂಟೆ ಚಿತ್ರದ ಬಗ್ಗೆ ಪಾಸಿಟಿವ್ಸ್ನ ಹೇಳ್ತಾನೆ ಹೋಗ್ಬೋದು. ಇಫ್ ಅ ಫೀಲ್ ಗುಡ್ ಸ್ಲೈಸ್ ಆಫ್ ಲೈಫ್ ಫಿಲ್ಮ್ ಇಸ್ ಯೋರ್ ಚಾಯ್ಸ್, ಗಂಟು ಮೂಟೆನ ನೀವು ನೋಡಲೇಬೇಕು. ನಾಲ್ಕನೇ ಚಿತ್ರ ಬಂದು ಭಿನ್ನ. ರಾತ್ರಿ ಹೊತ್ತು ಡೋರ್ನ ದಯವಿಟ್ಟು
ಲಾಕ್ ಮಾಡ್ಕೊಂಡು ಮಲ್ಕೊಳ್ಳಿ. Do you feel it? There is a storm coming. ಈ ಚಿತ್ರ ಟೈಟಲ್ ತರಾನೇ ಕಥೆನೂ ತುಂಬಾ ಭಿನ್ನವಾಗಿದೆ. ಶ್ರುತಿ ತರದ ಒಂದು ಕ್ಲಾಸಿಕ್ ಮೂವಿ ಆದ್ಮೇಲೆ ಆದರ್ಶ್ ಈಶ್ವರಪ್ಪ ಅವರು ನಿರ್ದೇಶಿಸಿರೋ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಭಿನ್ನ ಥಿಯೇಟರ್ಗಳಲ್ಲಿ ರಿಲೀಸ್ ಆಗದೆ ಡೈರೆಕ್ಟ್ ಆಗಿ OTT ಪ್ಲಾಟ್ಫಾರ್ಮ್ ನಲ್ಲಿ ರಿಲೀಸ್ ಆಗಿರೋ ಕನ್ನಡದ ಮೊಟ್ಟ ಮೊದಲನೇ ಚಿತ್ರ ಭಿನ್ನ. ಕೇವಲ 4-5 ಕ್ಯಾರೆಕ್ಟರ್ಗಳು, ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ, ಕ್ರಿಸ್ಪ್ ಎಡಿಟಿಂಗ್ ಹಾಗೂ ಮಿನಿಮಲ್ ಲೊಕೇಶನ್ಸ್ ನಲ್ಲಿ ಶೂಟ್ ಆಗಿರೋ ಈ ಭಿನ್ನ ಚಿತ್ರ ಹೋಮ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ಗೆ ಒಂದು ಅದ್ಭುತವಾದ ಎಕ್ಸಾಂಪಲ್. ಯಾಕೆ ಅಂತೀರಾ? ಈ ಚಿತ್ರದಲ್ಲಿ ರಿವೈಂಡ್ ಮಾಡಿ ನೋಡ್ಬೇಕಿರುವಂತಹ ಸನ್ನಿವೇಶಗಳು ತುಂಬಾನೇ ಇದೆ. ಕಾವೇರಿ ಪಾತ್ರದಲ್ಲಿ ಪಾಯಲ್ ರಾಧಾಕೃಷ್ಣ ಅವರ ನಟನೆ ಇಸ್ ಒನ್ ಆಫ್ ದ ಮೇಜರ್ ಹೈಲೈಟ್ಸ್ ಆಫ್ ದಿಸ್ ಮೂವಿ. ಪುಟ್ಟಣ್ಣ ಕಣಗಳ ಅವರು ನಿರ್ದೇಶಿಸಿರೋ ಶರಪಂಜರ ಚಿತ್ರದ ಅದ್ಭುತ ರೀಕ್ರಿಯೇಷನ್ ಭಿನ್ನ ಅಂತ ಹೇಳ್ಬೋದು. ಕಮರ್ಷಿಯಲ್ ಆಡಿಯನ್ಸ್ಗೆ ಈ ಚಿತ್ರ ಅಷ್ಟಿಷ್ಟ ಆಗದೆ ಇರಬಹುದು, ಆದರೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಇಂಥ ಒಂದು ಅದ್ಭುತವಾದ ಪ್ರಯತ್ನನ ನಾವು ಮೆಚ್ಚಲೇಬೇಕು. ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ಇರೋ ಥ್ರಿಲ್ಲರ್ ಸಿನಿಮಾ ನಿಮ್ಗೆ ಇಷ್ಟ ಆಗೋದಿದ್ರೆ ಭಿನ್ನ ಮೂವಿನ ನೀವು ನೋಡಲೇಬೇಕು. ಈ ಲಿಸ್ಟಲ್ಲಿರೋ 5ನೇ ಸಿನಿಮಾ ಬಂದು ಕಥಾ ಸಂಗಮ. ಮುಂದೆ ಸಹ ಹೀಗೆ ನೋಡ್ಕೊಳ್ತೀಯಲ್ಲ, ಥ್ಯಾಂಕ್ಸ್. 2019ಕ್ಕೂ ಪುಟ್ಟಣ್ಣ ಕಣಗಳವರೆಗೂ ಏನೋ ಒಂದು ನಂಟು ಅನ್ಸುತ್ತೆ. ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಮಾಡಿರೋ ಕಥಾ ಸಂಗಮ ಚಿತ್ರ ಪುಟ್ಟಣ್ಣ ಕಣಗಳ ಅವರ ಕಥಾ ಸಂಗಮ ತರಾನೇ ಒಂದು ಆಂಥಾಲಜಿ ಚಿತ್ರ. 7 ನಿರ್ದೇಶಕರು, 7 ಸಂಗೀತ ನಿರ್ದೇಶಕರು, 7 ಸಿನಿಮಾಟೋಗ್ರಾಫರ್ಸ್, ಇನ್ಫ್ಯಾಕ್ಟ್ 7 ಬೇರೆ ಬೇರೆ ತಂಡಗಳು ಮಾಡಿರೋ ಕಿರುಚಿತ್ರಗಳ ಸಂಗ್ರಹಣಾನೇ ಕಥಾ ಸಂಗಮ ಚಿತ್ರ. ಈ ಚಿತ್ರದಲ್ಲಿ ಬರೋ 7 ಕಿರುಚಿತ್ರಗಳು ಯಾವುದು ಅಂದ್ರೆ ರೇನ್ಬೋ ಲ್ಯಾಂಡ್, ಸತ್ಯ ಕಥಾ ಸಂಗಮ, ಗಿರ್ಗಿಟ್ಲೆ, ಉತ್ತರ, ಪಡ್ವಾರಳ್ಳಿ, ಸಾಗರ ಸಂಗಮ ಹಾಗೂ ಲಚ್ಚವ್ವ. 7 ಕಿರುಚಿತ್ರಗಳಲ್ಲಿ 5 ಕಿರುಚಿತ್ರಗಳು ತುಂಬಾನೇ ಅದ್ಭುತವಾಗಿದೆ. ಇಂಥ ಒಂದು ಪ್ರಯತ್ನಕ್ಕೆ ರಿಷಬ್ ಶೆಟ್ಟಿ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. 7 ಕಿರುಚಿತ್ರಗಳಲ್ಲಿ ನಮ್ಮ ಫೇವ್ರೆಟ್ ಪಿಕ್ ಅಂದ್ರೆ ಜೈಶಂಕರ್ ಅವರು ನಿರ್ದೇಶಿಸಿರೋ ಲಚ್ಚವ್ವ. ರಿಯಲಿಸ್ಟಿಕ್ ಮೇಕಿಂಗ್, ಸಿಂಪಲ್ ಸ್ಟೋರಿ ಮತ್ತೆ ಫೀಲ್ ಗುಡ್ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿರೋ ಸಿನಿಮಾ ಬಂದು ಲಚ್ಚವ್ವ. ಮಿಕ್ಕಿದ 6 ಕಿರುಚಿತ್ರಗಳಿಗೂ ಅದರದೇ ಆದ ವಿಶೇಷತೆ ಇದೆ. ಲಚ್ಚವ್ವ ಕಿರುಚಿತ್ರ ನೋಡೋಕ್ಕಾದ್ರೂ ಕಥಾ ಸಂಗಮ ಸಿನಿಮಾನ ನೀವು ನೋಡಲೇಬೇಕು. ಈ ಲಿಸ್ಟಿನ ಕೊನೆ ಸಿನಿಮಾ ಅವನೇ ಶ್ರೀಮನ್ ನಾರಾಯಣ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು, ಹಾಗೆ ಗಮನ ಇಟ್ಟು ಕೇಳಿ. ಒಂದು ಕತೆ ಹೇಳ್ತೀನಿ. ಕನ್ನಡ ಚಿತ್ರರಂಗಕ್ಕೆ 2019ನೇ ಕೊನೆ ರಿಲೀಸ್ ಈ ಸಿನಿಮಾ. KGF ನಂತರ ಒಂದು ಹೊಸ ಅಲೆ ಎಪ್ಸಿ ಮಾತಾಗಿರೋ ಸಿನಿಮಾ ಅವನೇ ಶ್ರೀಮನ್ ನಾರಾಯಣ. ರಚಿತ್ ಶೆಟ್ಟಿ ಹಾಗೂ 7 ನಾಡ್ಸ್ ರವರು ಬರೆದಿರೋ ಈ ಕತೆ ಹಾಗೂ ಕತೆ ಹೇಳುವ ರೀತಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಒಂದು ನಿಧಿ ಲೂಟಿ, ಅದರಿಂದ ಹೋಗೋ ಒಬ್ಬ ಪೊಲೀಸ್ ಆಫೀಸರ್ ನಾರಾಯಣ, ಹೋಗೋ ಜರ್ನಿಲಿ ಅವನಿಗೆ ಎದುರಾಗೋ ಸವಾಲುಗಳು, ಟ್ವಿಸ್ಟ್ಗಳು ಹಾಗೂ ಅದರಲ್ಲಿ ಬರೋ ಹಾಸ್ಯ ಸನ್ನಿವೇಶಗಳೇ ಈ ಸಿನಿಮಾದ ಕತೆ. ಕರಣ್ ಚಾವ್ಲಾ ಅವರ ಸಿನಿಮಾಟೋಗ್ರಫಿ, ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಈ ಚಿತ್ರದ VFX ಗ್ರಾಫಿಕ್ಸ್ ವರ್ಕ್ ಹಾಗೂ ಗ್ರ್ಯಾಂಡ್ಯೂರ್ ಚಿತ್ರದ ಮೇನ್ ಹೈಲೈಟ್ ಪಾಯಿಂಟ್ಸ್. ಒಟ್ನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಪ್ಯಾನ್ ಇಂಡಿಯಾ ಜಮಾನ ನಡೀತಿರೋದ್ರಿಂದ ಭಾರತದ ಚಿತ್ರರಂಗಕ್ಕೆ ಅವನೇ ಶ್ರೀಮನ್ ನಾರಾಯಣ ಒಂದು ಅದ್ಭುತವಾದ ಕೊಡುಗೆ. ಥಿಯೇಟರ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ಗೆ ಹೇಳ್ ಮಾಡಿಸಿದಂಥ ಚಿತ್ರ ಇದು. ಆ ಎಕ್ಸ್ಪೀರಿಯನ್ಸ್ನ ನೀವು ಪಡಿಬೇಕಾದ್ರೆ ಇವತ್ತೇ ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡಿ. ಈ 6 ಚಿತ್ರಗಳಲ್ಲದೆ 2019ನೇ ಇಸ್ವಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದು ಒಳ್ಳೆ ಪ್ರಯತ್ನಗಳು ನಡೀತು. ಆ ಒಳ್ಳೆ ಪ್ರಯತ್ನಗಳು ಯಾವುದು ಅಂತ ನಾವಿವತ್ತು ಸ್ಪೆಷಲ್ ಮೆನ್ಷನ್ಸ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಬನ್ನಿ ಅದ್ಯಾವುದು ಅಂತ ನೋಡೋಣ. ಮುಂದಿನ ನಿಲ್ದಾಣ. ಪಾರ್ಥ, ಮೀರಾ ಮತ್ತೆ ಅಹನಾ ಈ ಚಿತ್ರದ ಮುಖ್ಯ ಪಾತ್ರಗಳು. ಒಬ್ರು ಇನ್ನೊಬ್ರು ಜೀವನದಲ್ಲಿ ಬೀರೋ ಪರಿಣಾಮ, ಅದರಿಂದ ಅವ್ರನ್ನಲ್ಲಿ ಹುಟ್ಟೋ ಇಮೋಷನ್ಸ್ ಬಗ್ಗೆ ಈ ಚಿತ್ರ. ವಾಸುಕಿ ವೈಭವ್ ಅವ್ರ ಹಾಡುಗಳು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಫೀಲ್ ಗುಡ್ ಮೂವಿ ನೋಡಬೇಕು ಅನ್ನೋರಿಗೆ, ಹೆಚ್ಚಾಗಿ ಸಿಟಿ ಬೇಸ್ಡ್ ಆಡಿಯನ್ಸ್ಗೆ ವಿನಯ್ ಭಾರದ್ವಾಜ್ ಅವರು ನಿರ್ದೇಶಿಸಿರೋ ಈ ಚಿತ್ರ ಒಂದು ಒಳ್ಳೆ ಕೊಡುಗೆ. ಬೀರ್ಬಲ್ ಟ್ರಿಲಾಜಿಯ ಮೊದಲನೇ ಭಾಗ ಕೇಸ್ ನಂಬರ್ 1 ಫೈಂಡಿಂಗ್ ವಜ್ರಮುನಿ MG ಶ್ರೀನಿವಾಸ್ ಬರೆದು ನಿರ್ದೇಶಿಸಿರೋ ಚಿತ್ರ ಈ ಬೀರ್ಬಲ್. ಒಬ್ಬ ಕ್ಯಾಬ್ ಡ್ರೈವರ್ನ ಕೊಲೆ, ಅದರಲ್ಲಿ ಫ್ರೇಮ್ ಆಗಿರೋ ಒಬ್ಬ ಅಮಾಯಕ, ಇದ್ರ ಸುತ್ತೋ ಈ ಕತೆ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ. ಪ್ರೀಮಿಯರ್ ಪದ್ಮಿನಿ. ರಮೇಶ್ ಇಂದಿರಾ ನಿರ್ದೇಶಿಸಿರೋ ಈ ಚಿತ್ರ ಒಂದು ಫ್ಯಾಮಿಲಿ ಡ್ರಾಮಾ ಹಾಗೂ ಲೈಟ್ ಹಾರ್ಟೆಡ್ ಟೇಲ್. ಜಗ್ಗೇಶ್, ಸುಧಾರಾಣಿ ಹಾಗೂ ಮಧುಬಾಲ ನಟಿಸಿರೋ ಈ ಚಿತ್ರ ಈ ಜನರೇಷನ್ ಹಾಗೂ ಅವರ ಅಪ್ರೋಚ್ ಟು ರಿಲೇಶನ್ಶಿಪ್ಸ್ ಬಗ್ಗೆ ಒಂದು ಒಳ್ಳೆ ಕತೆ. ಚಂಬಲ್. ಜೇಕಬ್ ವರ್ಗೀಸ್ ನಿರ್ದೇಶಿಸಿರೋ ಈ ಚಿತ್ರ ಸಮಾಜದ ಅನ್ಯಾಯ ಹಾಗೂ ಬ್ಯೂರೋಕ್ರಾಟ್ಸ್ ಮೇಲೆ ನಡೆಯೋ ಪೊಲಿಟಿಕಲ್ ದಬ್ಬಾಳಿಕೆನ ಎತ್ತಿ ಹಿಡಿಯೋ ಕತೆ. ಒಬ್ಬ IAS ಆಫೀಸರ್ ಜೀವನ ಆಧಾರಿತ ಈ ಚಿತ್ರ ಸ್ಕ್ರೀನ್ ಮೇಲೆ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಅಳಿದು ಉಳಿದವರು. ಹೀಗೂ ಉಂಟೆ ತರಹದ ಒಂದು ರಿಯಾಲಿಟಿ ಶೋ. ಆ ಶೋನ ಗೋಸ್ಟ್ ಹಂಟರ್ ಪಾತ್ರದಲ್ಲಿ ಆಶು ಬೇದ್ರೆ ಅವರು.
ಆ ಶೋನ 100ನೇ ಎಪಿಸೋಡ್ ಸುತ್ತ ನಡೆಯೋ ಸನ್ನಿವೇಶಗಳೇ ಈ ಚಿತ್ರದ ಕತೆ. ಅರವಿಂದ್ ಶಾಸ್ತ್ರಿ ನಿರ್ದೇಶಿಸಿರೋ ಈ ಚಿತ್ರ ಒಂದು ಒಳ್ಳೆ ಸೈಕಾಲಜಿಕಲ್ ಥ್ರಿಲ್ಲರ್. ಸ್ಟ್ರೈಕರ್, ರಿಯಾಲಿಟಿ ಯಾವುದು ಕನ್ಸ್ ಯಾವುದು ಅನ್ನೋದನ್ನ ಬೇರೆ ಮಾಡೋಕ್ಕಾಗದೇ ಇರೋ ಒಬ್ಬ ಹುಡುಗನ ಕತೆ ಸ್ಟ್ರೈಕರ್. ಪ್ರವೀಣ್ ತೇಜ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ರೋಲ್ಗೆ ನ್ಯಾಯ ಒದಗಿಸಿದ್ದಾರೆ. ಪವನ್ ತ್ರಿವಿಕ್ರಮ್ ನಿರ್ದೇಶಿಸಿರುವ ಈ ಚಿತ್ರ ಒಂದು ಕೊಲೆ ಮತ್ತು ಅದರಿಂದ ನಡೆಯೋ ಇನ್ವೆಸ್ಟಿಗೇಷನ್ ಸುತ್ತ ಹೋಗುತ್ತೆ. ಮೂಕಜ್ಜಿಯ ಕನಸುಗಳು, ಶಿವರಾಮ್ ಕಾರಂತರವರ ಕಾದಂಬರಿ ಆಧಾರಿತ ಈ ಚಿತ್ರ 60ನೇ ದಶಕದ ಕರಾವಳಿ ಕರ್ನಾಟಕದ ಒಂದು ಸುಂದರ ಚಿತ್ರಣ. ಈ ಚಿತ್ರದ ಮೇನ್ ಹೈಲೈಟ್ಸ್ ಅಂದರೆ ಕ್ಯಾಮ್ರಾ ವರ್ಕ್, ಕಿವಿಗೆ ಇಂಪಾದ ಕುಂದಾಪುರದ ಕನ್ನಡ ಹಾಗೂ ಜಯಶ್ರೀ ಮೇಡಮ್ ಅವರ ಆ್ಯಕ್ಟಿಂಗ್. ಸೊ ಇದು ನಮಗನ್ಸಿದ 2019ನೇ ಸಾಲಿನ ಬೆಸ್ಟ್ ಕನ್ನಡ ಫಿಲಮ್ಸ್. ಹಾಗೆ ಕನ್ನಡ ಪ್ರೇಕ್ಷಕರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಮನವಿ. ನಾವು ಮಾತಾಡಿದ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಸದ್ದು ಮಾಡಿಲ್ಲ. ಇದಕ್ಕೆ ಮೂವಿ ಪ್ರಮೋಷನ್ಸ್ ಅಥವಾ ಮೂವಿ ರಿಲೀಸ್ ಟೈಮ್ ಈ ಥರ ಸುಮಾರು ಕಾರಣಗಳಿರ್ಬೋದು. ಆದರೆ ಒಂದು ವಿಷಯ, ಈ ಥರ ಚಿಕ್ಕ ಸಿನಿಮಾಗಳು ಯಾವಾಗ ಗೆಲ್ಲುತ್ತೋ, ನಾವು ಅದನ್ನು ಯಾವಾಗ ಕೊಂಡಾಡ್ತೀವೋ ಆಗಲೇ ನಮ್ಮ ಇಂಡಸ್ಟ್ರಿ ಮುಂದಕ್ಕೆ ಬೆಳೆಯೋದು. KGF ಮತ್ತು ಅವನೇ ಶ್ರೀಮನ್ ನಾರಾಯಣ ಥರದ ಚಿತ್ರಗಳು ನಮ್ಮ ಇಂಡಸ್ಟ್ರಿ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಎಷ್ಟು ಮುಖ್ಯನೋ, ಈ ಥರದ ಒಳ್ಳೆ ಚಿತ್ರಗಳು ಮತ್ತು ವಿಭಿನ್ನ ಪ್ರಯತ್ನಗಳು ನಮ್ಮ ಇಂಡಸ್ಟ್ರಿ ಬೆಳವಣಿಗೆಗೆ ಅಷ್ಟೇ ಮುಖ್ಯ ಆಗುತ್ತೆ. ಈ ಲಿಸ್ಟ್ನಲ್ಲಿ ಇನ್ಯಾವುದರ ಚಿತ್ರ ಇರಬೇಕಿತ್ತು ಅಂತ ನಿಮಗನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗದನ್ನು ತಿಳಿಸಿ. ಈ ಚಿತ್ರಗಳನ್ನ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ನಡೀತಿರೋ ವಿಭಿನ್ನ ಪ್ರಯತ್ನಗಳನ್ನ ನಿಮ್ಮ ನಾನ್ ಕನ್ನಡಿಗ ಫ್ರೆಂಡ್ಸ್ಗೆ ತೋರಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.